ಸರ್ಕಾರ ವರ್ಸಸ್ ರಾಜ್ಯಪಾಲರು ಅನ್ನುವಂತಹ ಪರಿಸ್ಥಿತಿ ಮತ್ತೊಮ್ಮೆ ರಾಜ್ಯದಲ್ಲಿ ಮುಂದುವರಿತಾ ಇದೆ. ಕಾರಣ ಎರಡು ಪ್ರಮುಖ ವಿಧೇಯಕಗಳನ್ನ ವಾಪಸ್ ಕಳಿಸಿದ್ದಾರೆ ರಾಜ್ಯಪಾಲರು ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಕಳೆದ ವಾರ ಮಹತ್ವದ ಎರಡು ವಿಧೇಯಕಗಳನ್ನ ವಾಪಸ್ ಕಳಿಸಿದ್ದಾರೆ. ಇದೀಗ ಮತ್ತೆ ಎರಡು ವಿಧೇಯಕಗಳಿಗೆ ಸಹಿ ಮಾಡದೆ ರಾಜ್ಯಪಾಲರು ಅದನ್ನ ವಾಪಸ್ ಕಳಿಸಿದ್ದಾರೆ. ವಿಧೇಯಕಗಳ ಬಗ್ಗೆ ಮತ್ತಷ್ಟು ಸ್ಪಷ್ಟನೆ ಕೇಳಿದ್ದಾರಂತೆ ರಾಜ್ಯಪಾಲರು. ಕರ್ನಾಟಕ ಸಹಕಾರಿ ಸೊಸೈಟಿಗಳ ಕಾಯ್ದೆ 2024, ಕರ್ನಾಟಕ ಸೌಹಾರ್ದ ಸಹಕಾರಿ ಕಾಯ್ದೆ 2024 ಈ ಎರಡೂ ವಿಧೇಯಕಗಳನ್ನ ಕೂಡ ವಾಪಸ್ ಕಳಿಸ್ಕೊಟ್ಟಿದ್ದಾರೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ದೂರವಾಣಿ ಸಂಪರ್ಕದಲ್ಲಿ. ವಿಜಯ್, ಬಹುತೇಕ ಇತ್ತೀಚೆಗೆ ಯಾವುದೇ ವಿಧೇಯಕಗಳನ್ನ ರಾಜ್ಯ ಸರ್ಕಾರ ಕಳಿಸಿದ್ರೂ ಕೂಡ ಅದನ್ನ ವಾಪಸ್ ಕಳಿಸುವಂತಹ ಪ್ರಯತ್ನ ರಾಜ್ಯಪಾಲರಿಂದ ಆಗ್ತಾ ಇದೆ. ಇಲ್ಲೂ ರಾಜಕೀಯ ಮಾಡ್ತಿದ್ದಾರಂತ ಕಾಂಗ್ರೆಸ್ ನಾಯಕರು ಹೇಳೋ ಪ್ರಕಾರ. ಸೊ ಏನಾಗ್ತಾ ಇದೆ ಅಂತ? ಶ್ರುತಿ, ರಾಜಭವನ ಮತ್ತು ಸರ್ಕಾರ ನಡುವಿನ ಸಂಘರ್ಷ ಮತ್ತಷ್ಟು ಮುಂದುವರೆದಿರುವಂತದ್ದು. ಕಳೆದ ವಾರವಷ್ಟೇ ಎರಡು ಮಹತ್ವದ ಅಂದ್ರೆ ಮೂಡ ಮತ್ತು ಸೇರಿದಂತೆ ಎರಡು ಮಹತ್ವದ ವಿಧೇಯಕಗಳನ್ನ ವಾಪಸ್ ಕಳಿಸಿದಂತ ರಾಜ್ಯಪಾಲರು ಈಗ ಮತ್ತೆ ಎರಡು ವಿಧೇಯಕ ಅಂದ್ರೆ ನಿನ್ನೆ ಎರಡು ವಿಧೇಯಕಗಳನ್ನ ಕಳಿಸಿರುವಂತದ್ದು. ಈ ವಾರದಲ್ಲಿ ಒಟ್ಟು 4 ವಿಧೇಯಕಗಳನ್ನ ವಾಪಸ್ ಕಳಿಸಿರುವಂತದ್ದು ಸರ್ಕಾರಕ್ಕೆ ಒಂದಷ್ಟು ಪ್ರಶ್ನೆಗಳನ್ನ ಎತ್ತಿರುವಂತದ್ದು. ಅಂದ್ರೆ ಈಗ ಏನು ಸಹಕಾರ ಸಂಘಗಳ ತಿದ್ದುಪಡಿ ವಿಧೇಯಕ ಸಂಬಂಧಪಟ್ಟಂತೆ ಏನಿದೆ ಅದು ಎರಡು ವಿಧೇಯಕಗಳನ್ನ ತರಲಾಗಿತ್ತು. ಅದರಲ್ಲಿ ಚುನಾವಣೆ ನಡೆಸುವಂತದ್ದು ಮತ್ತು ನಾಮನಿರ್ದೇಶನ ಮಾಡುವಂತ ಸಂಬಂಧಪಟ್ಟಂತೆ ಸರ್ಕಾರದಿಂದ ನಾಮನಿರ್ದೇಶನ ಮಾಡುವ ಸಂಬಂಧಪಟ್ಟ ಸಹಕಾರ ಸಂಘಗಳಿಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಆಕ್ಷೇಪಗಳನ್ನು ಎತ್ತಿರುವಂತದ್ದು, ಒಂದಷ್ಟು ಪ್ರಶ್ನೆಗಳನ್ನ ಎತ್ತಿ ವಿಧೇಯಕ ವಾಪಸ್ ಕಳಿಸಿರುವಂತದ್ದು. ಇಲ್ಲಿ ಬಹಳ ಪ್ರಮುಖವಾಗಿ ಅಂದ್ರೆ ಎರಡನೇ ಬಾರಿಗೆ ವಿಧೇಯಕಗಳನ್ನು ವಾಪಸ್ ಕಳಿಸಿರುವಂತದ್ದು. ಕಳೆದ ಬೆಳಗಾವಿ ಅಧಿವೇಶನದಲ್ಲಿ ಈ ಬಿಲ್ ಅನ್ನ ಏನು ಪಾಸ್ ಆಗಿತ್ತು, ಅದಾದ ನಂತರ ರಾಜ್ಯಪಾಲರಿಗೆ ಕಳಿಸಿತ್ತು, ವಾಪಸ್ ಅನ್ನು ಕಳಿಸಲಾಗಿತ್ತು. ಮತ್ತೊಂದು ಬಾರಿ ಸಮರ್ಥನೆ ನೀಡಿದ್ರು ಕೂಡ ಅದಕ್ಕೆ ತೃಪ್ತರಾಗದಂತ ರಾಜ್ಯಪಾಲರು ಎರಡನೇ ಬಾರಿಗೆ ಈ ವಿಧೇಯಕಗಳನ್ನು ವಾಪಸ್ ಕಳಿಸುವ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿರುವಂತದ್ದು. ಕಳೆದ ಅಧಿವೇಶನದಲ್ಲಿ ಅಥವಾ ಕಳೆದ ಸಚಿವ ಸಂಪುಟ ಸಭೆಯಲ್ಲಿ ಏನು ರಾಜ್ಯಪಾಲರ ಅಧಿಕಾರ ಅವಧಿಗೆ ಕತ್ತರಿ ಹಾಕಿದ ಹಿನ್ನೆಲೆಯಲ್ಲಿ ಸರ್ಕಾರ ಅದಾದ ನಂತರ ರಾಜಭವನ ಮತ್ತು ಸರ್ಕಾರ ನಡುವಿನ ಸಂಘರ್ಷ ತಾರಕಕ್ಕೆ ಏರಿರುವಂತದ್ದು. ಇದು ಮುಂದೆ ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಶ್ರುತಿ. ಓಕೆ ವಿಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿ. ರಾಜ್ಯ ಸರ್ಕಾರ ವರ್ಸಸ್ ರಾಜ್ಯಪಾಲರು ಅನ್ನುವಂತಹ ಪರಿಸ್ಥಿತಿ ಮತ್ತೊಮ್ಮೆ ರಾಜ್ಯದಲ್ಲಿ ಮುಂದುವರಿತಾ ಇದೆ. ಕಾರಣ ಎರಡು ಪ್ರಮುಖ ವಿಧೇಯಕಗಳನ್ನ ವಾಪಸ್ ಕಳಿಸಿದ್ದಾರೆ ರಾಜ್ಯಪಾಲರು ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಕಳೆದ ವಾರ ಮಹತ್ವದ ಎರಡು ವಿಧೇಯಕಗಳನ್ನ ವಾಪಸ್ ಕಳಿಸಿದ್ದಾರೆ. ಇದೀಗ ಮತ್ತೆ ಎರಡು ವಿಧೇಯಕಗಳಿಗೆ ಸಹಿ ಮಾಡದೆ ರಾಜ್ಯಪಾಲರು ಅದನ್ನ ವಾಪಸ್ ಕಳಿಸಿದ್ದಾರೆ. ವಿಧೇಯಕಗಳ ಬಗ್ಗೆ ಮತ್ತಷ್ಟು ಸ್ಪಷ್ಟನೆ ಕೇಳಿದ್ದಾರಂತೆ ರಾಜ್ಯಪಾಲರು. ಕರ್ನಾಟಕ ಸಹಕಾರಿ ಸೊಸೈಟಿಗಳ ಕಾಯ್ದೆ 2024, ಕರ್ನಾಟಕ ಸೌಹಾರ್ದ ಸಹಕಾರಿ ಕಾಯ್ದೆ 2024 ಈ ಎರಡೂ ವಿಧೇಯಕಗಳನ್ನ ಕೂಡ ವಾಪಸ್ ಕಳಿಸ್ಕೊಟ್ಟಿದ್ದಾರೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ದೂರವಾಣಿ ಸಂಪರ್ಕದಲ್ಲಿ. ವಿಜಯ್, ಬಹುತೇಕ ಇತ್ತೀಚೆಗೆ ಯಾವುದೇ ವಿಧೇಯಕಗಳನ್ನ ರಾಜ್ಯ ಸರ್ಕಾರ ಕಳಿಸಿದ್ರೂ ಕೂಡ ಅದನ್ನ ವಾಪಸ್ ಕಳಿಸುವಂತಹ ಪ್ರಯತ್ನ ರಾಜ್ಯಪಾಲರಿಂದ ಆಗ್ತಾ ಇದೆ. ಇಲ್ಲೂ ರಾಜಕೀಯ ಮಾಡ್ತಿದ್ದಾರಂತ ಕಾಂಗ್ರೆಸ್ ನಾಯಕರು ಹೇಳೋ ಪ್ರಕಾರ. ಸೊ ಏನಾಗ್ತಾ ಇದೆ ಅಂತ? ಶ್ರುತಿ, ರಾಜಭವನ ಮತ್ತು ಸರ್ಕಾರ ನಡುವಿನ ಸಂಘರ್ಷ ಮತ್ತಷ್ಟು ಮುಂದುವರೆದಿರುವಂತದ್ದು. ಕಳೆದ ವಾರವಷ್ಟೇ ಎರಡು ಮಹತ್ವದ ಅಂದ್ರೆ ಮೂಡ ಮತ್ತು ಸೇರಿದಂತೆ ಎರಡು ಮಹತ್ವದ ವಿಧೇಯಕಗಳನ್ನ ವಾಪಸ್ ಕಳಿಸಿದಂತ ರಾಜ್ಯಪಾಲರು ಈಗ ಮತ್ತೆ ಎರಡು ವಿಧೇಯಕ ಅಂದ್ರೆ ನಿನ್ನೆ ಎರಡು ವಿಧೇಯಕಗಳನ್ನ ಕಳಿಸಿರುವಂತದ್ದು. ಈ ವಾರದಲ್ಲಿ ಒಟ್ಟು 4 ವಿಧೇಯಕಗಳನ್ನ ವಾಪಸ್ ಕಳಿಸಿರುವಂತದ್ದು ಸರ್ಕಾರಕ್ಕೆ ಒಂದಷ್ಟು ಪ್ರಶ್ನೆಗಳನ್ನ ಎತ್ತಿರುವಂತದ್ದು. ಅಂದ್ರೆ ಈಗ ಏನು ಸಹಕಾರ ಸಂಘಗಳ ತಿದ್ದುಪಡಿ ವಿಧೇಯಕ ಸಂಬಂಧಪಟ್ಟಂತೆ ಏನಿದೆ ಅದು ಎರಡು ವಿಧೇಯಕಗಳನ್ನ ತರಲಾಗಿತ್ತು. ಅದರಲ್ಲಿ ಚುನಾವಣೆ ನಡೆಸುವಂತದ್ದು ಮತ್ತು ನಾಮನಿರ್ದೇಶನ ಮಾಡುವಂತ ಸಂಬಂಧಪಟ್ಟಂತೆ ಸರ್ಕಾರದಿಂದ ನಾಮನಿರ್ದೇಶನ ಮಾಡುವ ಸಂಬಂಧಪಟ್ಟ ಸಹಕಾರ ಸಂಘಗಳಿಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಆಕ್ಷೇಪಗಳನ್ನು ಎತ್ತಿರುವಂತದ್ದು, ಒಂದಷ್ಟು ಪ್ರಶ್ನೆಗಳನ್ನ ಎತ್ತಿ ವಿಧೇಯಕ ವಾಪಸ್ ಕಳಿಸಿರುವಂತದ್ದು. ಇಲ್ಲಿ ಬಹಳ ಪ್ರಮುಖವಾಗಿ ಅಂದ್ರೆ ಎರಡನೇ ಬಾರಿಗೆ ವಿಧೇಯಕಗಳನ್ನು ವಾಪಸ್ ಕಳಿಸಿರುವಂತದ್ದು. ಕಳೆದ ಬೆಳಗಾವಿ ಅಧಿವೇಶನದಲ್ಲಿ ಈ ಬಿಲ್ ಅನ್ನ ಏನು ಪಾಸ್ ಆಗಿತ್ತು, ಅದಾದ ನಂತರ ರಾಜ್ಯಪಾಲರಿಗೆ ಕಳಿಸಿತ್ತು, ವಾಪಸ್ ಅನ್ನು ಕಳಿಸಲಾಗಿತ್ತು. ಮತ್ತೊಂದು ಬಾರಿ ಸಮರ್ಥನೆ ನೀಡಿದ್ರು ಕೂಡ ಅದಕ್ಕೆ ತೃಪ್ತರಾಗದಂತ ರಾಜ್ಯಪಾಲರು ಎರಡನೇ ಬಾರಿಗೆ ಈ ವಿಧೇಯಕಗಳನ್ನು ವಾಪಸ್ ಕಳಿಸುವ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿರುವಂತದ್ದು. ಕಳೆದ ಅಧಿವೇಶನದಲ್ಲಿ ಅಥವಾ ಕಳೆದ ಸಚಿವ ಸಂಪುಟ ಸಭೆಯಲ್ಲಿ ಏನು ರಾಜ್ಯಪಾಲರ ಅಧಿಕಾರ ಅವಧಿಗೆ ಕತ್ತರಿ ಹಾಕಿದ ಹಿನ್ನೆಲೆಯಲ್ಲಿ ಸರ್ಕಾರ ಅದಾದ ನಂತರ ರಾಜಭವನ ಮತ್ತು ಸರ್ಕಾರ ನಡುವಿನ ಸಂಘರ್ಷ ತಾರಕಕ್ಕೆ ಏರಿರುವಂತದ್ದು. ಇದು ಮುಂದೆ ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಶ್ರುತಿ. ಓಕೆ ವಿಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ರಾಜ್ಯ ಸರ್ಕಾರ ವರ್ಸಸ್ ರಾಜ್ಯಪಾಲರು ಅನ್ನುವಂತಹ ಪರಿಸ್ಥಿತಿ ಮತ್ತೊಮ್ಮೆ ರಾಜ್ಯದಲ್ಲಿ ಮುಂದುವರಿತಾ ಇದೆ. ಕಾರಣ ಎರಡು ಪ್ರಮುಖ ವಿಧೇಯಕಗಳನ್ನ ವಾಪಸ್ ಕಳಿಸಿದ್ದಾರೆ ರಾಜ್ಯಪಾಲರು ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಕಳೆದ ವಾರ ಮಹತ್ವದ ಎರಡು ವಿಧೇಯಕಗಳನ್ನ ವಾಪಸ್ ಕಳಿಸಿದ್ದಾರೆ. ಇದೀಗ ಮತ್ತೆ ಎರಡು ವಿಧೇಯಕಗಳಿಗೆ ಸಹಿ ಮಾಡದೆ ರಾಜ್ಯಪಾಲರು ಅದನ್ನ ವಾಪಸ್ ಕಳಿಸಿದ್ದಾರೆ. ವಿಧೇಯಕಗಳ ಬಗ್ಗೆ ಮತ್ತಷ್ಟು ಸ್ಪಷ್ಟನೆ ಕೇಳಿದ್ದಾರಂತೆ ರಾಜ್ಯಪಾಲರು. ಕರ್ನಾಟಕ ಸಹಕಾರಿ ಸೊಸೈಟಿಗಳ ಕಾಯ್ದೆ 2024, ಕರ್ನಾಟಕ ಸೌಹಾರ್ದ
ಸಹಕಾರಿ ಕಾಯ್ದೆ 2024 ಈ ಎರಡೂ ವಿಧೇಯಕಗಳನ್ನ ಕೂಡ ವಾಪಸ್ ಕಳಿಸ್ಕೊಟ್ಟಿದ್ದಾರೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ದೂರವಾಣಿ ಸಂಪರ್ಕದಲ್ಲಿ. ವಿಜಯ್, ಬಹುತೇಕ ಇತ್ತೀಚೆಗೆ ಯಾವುದೇ ವಿಧೇಯಕಗಳನ್ನ ರಾಜ್ಯ ಸರ್ಕಾರ ಕಳಿಸಿದ್ರೂ ಕೂಡ ಅದನ್ನ ವಾಪಸ್ ಕಳಿಸುವಂತಹ ಪ್ರಯತ್ನ ರಾಜ್ಯಪಾಲರಿಂದ ಆಗ್ತಾ ಇದೆ. ಇಲ್ಲೂ ರಾಜಕೀಯ ಮಾಡ್ತಿದ್ದಾರಂತ ಕಾಂಗ್ರೆಸ್ ನಾಯಕರು ಹೇಳೋ ಪ್ರಕಾರ. ಸೊ ಏನಾಗ್ತಾ ಇದೆ ಅಂತ? ಶ್ರುತಿ, ರಾಜಭವನ ಮತ್ತು ಸರ್ಕಾರ ನಡುವಿನ ಸಂಘರ್ಷ ಮತ್ತಷ್ಟು ಮುಂದುವರೆದಿರುವಂತದ್ದು. ಕಳೆದ ವಾರವಷ್ಟೇ ಎರಡು ಮಹತ್ವದ ಅಂದ್ರೆ ಮೂಡ ಮತ್ತು ಸೇರಿದಂತೆ ಎರಡು ಮಹತ್ವದ ವಿಧೇಯಕಗಳನ್ನ ವಾಪಸ್ ಕಳಿಸಿದಂತ ರಾಜ್ಯಪಾಲರು ಈಗ ಮತ್ತೆ ಎರಡು ವಿಧೇಯಕ ಅಂದ್ರೆ ನಿನ್ನೆ ಎರಡು ವಿಧೇಯಕಗಳನ್ನ ಕಳಿಸಿರುವಂತದ್ದು. ಈ ವಾರದಲ್ಲಿ ಒಟ್ಟು 4 ವಿಧೇಯಕಗಳನ್ನ ವಾಪಸ್ ಕಳಿಸಿರುವಂತದ್ದು. ಸರ್ಕಾರಕ್ಕೆ ಒಂದಷ್ಟು ಪ್ರಶ್ನೆಗಳನ್ನ ಎತ್ತಿರುವಂತದ್ದು. ಅಂದ್ರೆ ಈಗ ಏನು ಸಹಕಾರ ಸಂಘಗಳ ತಿದ್ದುಪಡಿ ವಿಧೇಯಕ ಸಂಬಂಧಪಟ್ಟಂತೆ ಏನಿದೆ ಅದು ಎರಡು ವಿಧೇಯಕಗಳನ್ನ ಸರಲಾಗಿತ್ತು. ಅದರಲ್ಲಿ ಚುನಾವಣೆ ನಡೆಸುವಂತದ್ದು ಮತ್ತು ನಾಮನಿರ್ದೇಶನ ಮಾಡುವಂತ ಸಂಬಂಧಪಟ್ಟಂತೆ ಸರ್ಕಾರದಿಂದ ನಾಮನಿರ್ದೇಶನ ಮಾಡುವ ಸಂಬಂಧಪಟ್ಟ ಸಹಕಾರ ಸಂಘಗಳಿಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಆಕ್ಷೇಪಗಳನ್ನು ಎತ್ತಿರುವಂತದ್ದು, ಒಂದಷ್ಟು ಪ್ರಶ್ನೆಗಳನ್ನ ಎತ್ತಿ ವಿಧೇಯಕ ವಾಪಸ್ ಕಳಿಸಿರುವಂತದ್ದು. ಇಲ್ಲಿ ಬಹಳ ಪ್ರಮುಖವಾಗಿ ಅಂದ್ರೆ ಎರಡನೇ ಬಾರಿಗೆ ವಿಧೇಯಕಗಳನ್ನು ವಾಪಸ್ ಕಳಿಸಿರುವಂತದ್ದು. ಕಳೆದ ಬೆಳಗಾವಿ ಅಧಿವೇಶನದಲ್ಲಿ ಈ ಬಿಲ್ ಅನ್ನ ಏನು ಪಾಸ್ ಆಗಿತ್ತು, ಅದಾದ ನಂತರ ರಾಜ್ಯಪಾಲರಿಗೆ ಕಳಿಸಿತ್ತು, ವಾಪಸ್ ಅನ್ನು ಕಳಿಸಲಾಗಿತ್ತು. ಮತ್ತೊಂದು ಬಾರಿ ಸಮರ್ಥನೆ ನೀಡಿದ್ರು ಕೂಡ ಅದಕ್ಕೆ ತೃಪ್ತರಾಗದಂತ ರಾಜ್ಯಪಾಲರು ಎರಡನೇ ಬಾರಿಗೆ ಈ ವಿಧೇಯಕಗಳನ್ನು ವಾಪಸ್ ಕಳಿಸುವ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿರುವಂತದ್ದು. ಕಳೆದ ಅಧಿವೇಶನದಲ್ಲಿ ಅಥವಾ ಕಳೆದ ಸಚಿವ ಸಂಪುಟ ಸಭೆಯಲ್ಲಿ ಏನು ರಾಜ್ಯಪಾಲರ ಅಧಿಕಾರ ಅವಧಿಗೆ ಕತ್ತರಿ ಹಾಕಿದ ಹಿನ್ನೆಲೆಯಲ್ಲಿ ಸರ್ಕಾರ ಅದಾದ ನಂತರ ರಾಜಭವನ ಮತ್ತು ಸರ್ಕಾರ ನಡುವಿನ ಸಂಘರ್ಷ ತಾರಕಕ್ಕೆ ಏರಿರುವಂತದ್ದು. ಇದು ಮುಂದೆ ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಶ್ರುತಿ. ಓಕೆ ವಿಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ರಾಜ್ಯ ಸರ್ಕಾರ ವರ್ಸಸ್ ರಾಜ್ಯಪಾಲರು ಅನ್ನುವಂತಹ ಪರಿಸ್ಥಿತಿ ಮತ್ತೊಮ್ಮೆ ರಾಜ್ಯದಲ್ಲಿ ಮುಂದುವರಿತಾ ಇದೆ. ಕಾರಣ ಎರಡು ಪ್ರಮುಖ ವಿಧೇಯಕಗಳನ್ನ ವಾಪಸ್ ಕಳಿಸಿದ್ದಾರೆ ರಾಜ್ಯಪಾಲರು ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಕಳೆದ ವಾರ ಮಹತ್ವದ 2 ವಿಧೇಯಕಗಳನ್ನ ವಾಪಸ್ ಕಳಿಸಿದ್ದಾರೆ. ಇದೀಗ ಮತ್ತೆ 2 ವಿಧೇಯಕಗಳಿಗೆ ಸಹಿ ಮಾಡದೆ ರಾಜ್ಯಪಾಲರು ಅದನ್ನ ವಾಪಸ್ ಕಳಿಸಿದ್ದಾರೆ. ವಿಧೇಯಕಗಳ ಬಗ್ಗೆ ಮತ್ತಷ್ಟು ಸ್ಪಷ್ಟನೆ ಕೇಳಿದ್ದಾರಂತೆ ರಾಜ್ಯಪಾಲರು. ಕರ್ನಾಟಕ ಸಹಕಾರಿ ಸೊಸೈಟಿಗಳ ಕಾಯ್ದೆ 2024, ಕರ್ನಾಟಕ ಸೌಹಾರ್ದ ಸಹಕಾರಿ ಕಾಯ್ದೆ 2024 ಈ ಎರಡೂ ವಿಧೇಯಕಗಳನ್ನ ಕೂಡ ವಾಪಸ್ ಕಳಿಸ್ಕೊಟ್ಟಿದ್ದಾರೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ದೂರವಾಣಿ ಸಂಪರ್ಕದಲ್ಲಿ. ವಿಜಯ್, ಬಹುತೇಕ ಇತ್ತೀಚೆಗೆ ಯಾವುದೇ ವಿಧೇಯಕಗಳನ್ನ ರಾಜ್ಯ ಸರ್ಕಾರ ಕಳಿಸಿದ್ರೂ ಕೂಡ ಅದನ್ನ ವಾಪಸ್ ಕಳಿಸುವಂತಹ ಪ್ರಯತ್ನ ರಾಜ್ಯಪಾಲರಿಂದ ಆಗ್ತಾ ಇದೆ. ಇಲ್ಲೂ ರಾಜಕೀಯ ಮಾಡ್ತಿದ್ದಾರಂತ ಕಾಂಗ್ರೆಸ್ ನಾಯಕರು ಹೇಳೋ ಪ್ರಕಾರ. ಸೊ ಏನಾಗ್ತಾ ಇದೆ ಅಂತ? ಶ್ರುತಿ, ರಾಜಭವನ ಮತ್ತು ಸರ್ಕಾರ ನಡುವಿನ ಸಂಘರ್ಷ ಮತ್ತಷ್ಟು ಮುಂದುವರೆದಿರುವಂತದ್ದು. ಕಳೆದ ವಾರವಷ್ಟೇ ಎರಡು ಮಹತ್ವದ ಅಂದ್ರೆ ಮೂಡ ಮತ್ತು ಸೇರಿದಂತೆ ಎರಡು ಮಹತ್ವದ ವಿಧೇಯಕಗಳನ್ನ ವಾಪಸ್ ಕಳಿಸಿದಂತ ರಾಜ್ಯಪಾಲರು ಈಗ ಮತ್ತೆ ಎರಡು ವಿಧೇಯಕ ಅಂದ್ರೆ ನಿನ್ನೆ ಎರಡು ವಿಧೇಯಕಗಳನ್ನ ಕಳಿಸಿರುವಂತದ್ದು. ಈ ವಾರದಲ್ಲಿ ಒಟ್ಟು 4 ವಿಧೇಯಕಗಳನ್ನ ವಾಪಸ್ ಕಳಿಸಿರುವಂತದ್ದು. ಸರ್ಕಾರಕ್ಕೆ ಒಂದಷ್ಟು ಪ್ರಶ್ನೆಗಳನ್ನ ಎತ್ತಿರುವಂತದ್ದು. ಅಂದ್ರೆ ಈಗ ಏನು ಸಹಕಾರ ಸಂಘಗಳ ತಿದ್ದುಪಡಿ ವಿಧೇಯಕ ಸಂಬಂಧಪಟ್ಟಂತೆ ಏನಿದೆ ಅದು ಎರಡು ವಿಧೇಯಕಗಳನ್ನ ಸರಲಾಗಿತ್ತು. ಅದರಲ್ಲಿ ಚುನಾವಣೆ ನಡೆಸುವಂತದ್ದು ಮತ್ತು ನಾಮನಿರ್ದೇಶನ ಮಾಡುವಂತ ಸಂಬಂಧಪಟ್ಟಂತೆ ಸರ್ಕಾರದಿಂದ ನಾಮನಿರ್ದೇಶನ ಮಾಡುವ ಸಂಬಂಧಪಟ್ಟ ಸಹಕಾರ ಸಂಘಗಳಿಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಆಕ್ಷೇಪಗಳನ್ನು ಎತ್ತಿರುವಂತದ್ದು, ಒಂದಷ್ಟು ಪ್ರಶ್ನೆಗಳನ್ನ ಎತ್ತಿ ವಿಧೇಯಕ ವಾಪಸ್ ಕಳಿಸಿರುವಂತದ್ದು. ಇಲ್ಲಿ ಬಹಳ ಪ್ರಮುಖವಾಗಿ ಅಂದ್ರೆ ಎರಡನೇ ಬಾರಿಗೆ ವಿಧೇಯಕಗಳನ್ನು ವಾಪಸ್ ಕಳಿಸಿರುವಂತದ್ದು. ಕಳೆದ ಬೆಳಗಾವಿ ಅಧಿವೇಶನದಲ್ಲಿ ಈ ಬಿಲ್ ಅನ್ನ ಏನು ಪಾಸ್ ಆಗಿತ್ತು, ಅದಾದ ನಂತರ ರಾಜ್ಯಪಾಲರಿಗೆ ಕಳಿಸಿತ್ತು, ವಾಪಸ್ ಅನ್ನು ಕಳಿಸಲಾಗಿತ್ತು. ಮತ್ತೊಂದು ಬಾರಿ ಸಮರ್ಥನೆ ನೀಡಿದ್ರು ಕೂಡ ಅದಕ್ಕೆ ತೃಪ್ತರಾಗದಂತ ರಾಜ್ಯಪಾಲರು ಎರಡನೇ ಬಾರಿಗೆ ಈ ವಿಧೇಯಕಗಳನ್ನು ವಾಪಸ್ ಕಳಿಸುವ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿರುವಂತದ್ದು. ಕಳೆದ ಅಧಿವೇಶನದಲ್ಲಿ ಅಥವಾ ಕಳೆದ ಸಚಿವ ಸಂಪುಟ ಸಭೆಯಲ್ಲಿ ಏನು ರಾಜ್ಯಪಾಲರ ಅಧಿಕಾರ ಅವಧಿಗೆ ಕತ್ತರಿ ಹಾಕಿದ ಹಿನ್ನೆಲೆಯಲ್ಲಿ ಸರ್ಕಾರ ಅದಾದ ನಂತರ ರಾಜಭವನ ಮತ್ತು ಸರ್ಕಾರ ನಡುವಿನ ಸಂಘರ್ಷ ತಾರಕಕ್ಕೆ ಏರಿರುವಂತದ್ದು. ಇದು ಮುಂದೆ ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಶ್ರುತಿ. ಓಕೆ ವಿಜಯ್, ಧನ್ಯವಾದಗಳು ತಮ್ಮೆಲ್ಲ